ಲೇ ಸ್ವಾಮಿ, ನೋ ಫೈಟಿಂಗ್ಸ್, ಹೊಡೆದಾಟ ಬೇಡ. ಏನೇ ಮಾತಾಡ್ದಿದ್ರು ಕೂತ್ಕೊಂಡು ಮಾತಾಡೋಣ. ಮುಟ್ಟಾಳ ಕೂತಿದ್ದವನನ್ನ ಮೇಲೆ ಹೇಳೋ ಹಾಗೆ ಮಾಡಿ ಮತ್ತೆ ಕೂರೋಣ ಅಂತ ಹೇಳ್ತಾ ಇದ್ಯಾ? ವಲ್ಲಭ, ಈ ಕಡೆ ಬರೋ. ಸ್ವಾಮಿ, ಇವನೇನೋ ಉತ್ತರ ಕುಮಾರನ್ ಪೌರುಷ ತೋರ್ಸಕ್ಕೆ ಇಲ್ಲಿಗೆ ಬಂದೇ ಹೊರತು ನಿಮ್ಗೆ ತೊಂದ್ರೆ ಮಾಡಕ್ಕೆ ಅಂತ ಅನ್ಕೋಬೇಡಿ ಸ್ವಾಮಿ. ನಿನ್ನ ಮಗ ನನ್ನ ಜಟೆ ಕೂಡ ಮುಟ್ಟೋಕ್ ಸಾಧ್ಯ ಇಲ್ಲ ತಿಲೋತ್ತಮ. ಯಾವಾಗ ಸ್ನಾನ ಮಾಡಿದ್ದೋ ಏನೋ, ನಾನ್ಯಾಕೆ ಅದನ್ನ ಮುಟ್ಟಕ್ ಹೋಗ್ಲಿ? ಸುಮ್ಮನಿರುವಲ್ಲ, ನೀನ್ ತಲೆ ಕೆಟ್ಟೊಂತರ ಆಡ್ಬೇಡ. ಆಂಟಿ ಮುಖ ನೋಡ್ಕೊಂಡು ನಿನ್ಗೇನು ಮಾಡ್ದಿರ ಅವ್ರು ಸುಮ್ಮನಿದ್ದಾರೆ ಅಷ್ಟೇ. ಇಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ನಿನ್ನ ಹೂತಾಕ್ಬಿಟ್ಟಿರೋರು. ಮಾರಣ ಸ್ವಾಮಿ, ತಾಯಿ ಮೇಲೆ ಪ್ರೀತಿಯಿಂದ ನನ್ ಮಗ ನಿಮ್ಮನ್ನ ಕೇಳ್ತೀನಿ ಅಂತ ಬಂದ. ಮಾಮ್, ಕೇಳೋದಕ್ಕಲ್ಲ ಮಾಮ್, ಕಿತ್ ಬಿಸಾಕ್ತೀನಿ ಅಂತ ಹೇಳಿ ಅವಯ್ಯಂಗೆ. ಏಯ್ ಸುಮ್ನೇರ ನೀನು, ತಮಾಷೆ ಮಾಡ್ಬೇಡ ನೀನು. ರೇ ಸ್ವಾಮಿ, ಅಲ್ಲ ನೀವ್ ಹೇಳಿದ್ದೇನು ಇಲ್ಲಿ ನಡೀತಿರೋದೇನ್ರಿ? ಬುದ್ಧಿಹೀನ ನೀನು. ನಾಲ್ಗೆ ಹರಿಬಿಟ್ರು ಕ್ಷಮಿಸ್ತಾ ಇದ್ದೀನಿ. ಎಲ್ಲಿ ಹಳಿ ತಪ್ತು ಅಂತ ಅರ್ಥ ಆಗೋ ಹಾಗೆ ಹೇಳಿದ್ರೆ ಒಳ್ಳೇದು. ಅಲ್ಲ ಮಗ ಅಂದ್ರೇನು? ಪಾಪ ಇಲ್ದೇ ಇರೋದು ಅಂತ ಹೇಳಿದ್ರಿ. ಆದ್ರೆ ಮನೇಲಿ ಇಬ್ರು ಹೆಣ್ಮಕ್ಳಿದ್ದಾರೆ. ಅವ್ರಿರೋ ಜಾಗದಿಂದ ಸೀರೆ ಕೆಳಗ್ ಬಂದು ನಮ್ಮ ಮಾಮ್ ಕುತ್ಕೆಗೆ ಗಟ್ಟಿಯಾಗಿ ಸುತ್ಕೊಂತು. ಸ್ವಲ್ಪ ತಡ ಆಗಿದ್ರು ನಮ್ಮ ಮಾಮು ಈಜಿಪ್ಟ್ ಮಮ್ಮಿ ಆಗಿರೋರು. ಜೀವಂತವಾಗೇ ಇದಾರಲ್ಲ. ನಾನಿವತ್ತು ಬದುಕಿ ಉಳ್ದಿದ್ದಕ್ಕೆ ಇಲ್ಲಿ ತನಕ ಬರೋ ಹಾಗಾಯ್ತು ಸ್ವಾಮಿ. 1 ನಿಮಿಷ ತಡ ಆಗಿದ್ದಿದ್ರು ನನ್ ಉಸಿರೇ ನಿಂತು ಹೋಗಿರೋದು. ಈ ತಿಂಗಳಲ್ಲಿ ಸಾವೇ ಆಗಲ್ಲ ಅಂದಿದ್ರಲ್ಲ ಸ್ವಾಮಿ. ಆದ್ರೆ ಆಂಟಿ ಕುತ್ತಿಗೆಗೆ ಸೀರೆ ಸುತ್ಕೊಂಡಿತ್ತು. ನೀವ್ ಹೇಳ್ದಾಗ ನಡೀದೇನೆ, ನಾವ್ ಅನ್ಕೊಂಡಾಗೆ ಆಯ್ತು. ನಿಂದಿಸೋದನ್ನ ನಿಲ್ಸಿದ್ರೆ ವಿಧಿ ಸಂಧಿಸೋದ್ರ ಬಗ್ಗೆ ವಿವರಿಸ್ತೀನಿ. ಹೇಳಿ ಸ್ವಾಮಿ. ಸಾಯಲ್ಲ ಅಂತ ಹೇಳಿದ್ದೆ, ಆದ್ರೆ ಸಾವು ಬಂದು ಹೋಗುತ್ತೆ ಅಂತ ಹೇಳಿದ್ನೋ ಇಲ್ವೋ? ಹೆಲೋ, ಆ ಸಾವೇನ್ ಸ್ವೀಪರ ಇಲ್ಲ ಕೀಪರ ಬೆಳಗ್ಗೆನೆ ಮನೆಗ್ ಬಂದು ಹೋಗೋದಕ್ಕೆ? ನಾವು ಬದುಕೋದಿಕ್ಕೆ ಕಾರಣ ಮರಣ ಕಣೋ ಮೂರ್ಖ. ನೆರಳಿನ ಹಾಗೆ ನಮ್ಮ ಬೆನ್ನಿಗೆ ಅಂಟಿರುತ್ತೆ ಸಾವು. ವಿಧಿ ಅನುಸಾರ ಅಪಾಯಕ್ಕೊಳಗಾಗಿ ಸಾವನ್ನಪ್ಪುತ್ತಾರೆ. ನನ್ ಹಣೆ ಬರ ಹೀಗಿದೆ ಅಂತ ಅರ್ಥ ಮಾಡ್ಕೊಳಕ್ಕೂ ಮೊದ್ಲು ಸಂದೇಹನ ಬಗೆಹರಿಸ್ಕೋಬೇಕು. ರಿಲ್ಯಾಕ್ಸ್ ಆಂಟಿ, ಟೆಸ್ಟ್ ಅಲ್ಲಿ ನಾವು ಪಾಸ್ ಆದ್ವಿ. ಎಸ್. ಯಾವ್ದಕ್ಕೂ ಇರ್ಲಿ, ಗಾನವಿ ಕೈನ ಟಚ್ ಮಾಡ್ಬಿಡಿ ಮಾಮ್. ಮುಂದೆ ಯಾವತ್ತಾದ್ರೂ ಡೌಟ್ ಬಂದ್ರು ಬರ್ಬೋದು. ಏ ನಥಿಂಗ್, ಏನೂ ಆಗ್ಲಿಲ್ಲ. ಈ ಮಕ್ಕಳಿಂದ ನನ್ಗೆ ಯಾವ ತೊಂದ್ರೆನೂ ಇಲ್ಲ. ನನ್ ಕೈಯಿಂದ ಸತ್ತಿರೋ ಗಾಯತ್ರಿ ದೇವಿ ಇಲ್ಲಂತೂ ಇಲ್ಲ. ಈ ಸಲ ಸುಮ್ನೆ ಎಲ್ಲ ಸ್ಯಾಂಕ್ಷನ್ ಮಾಡಕ್ ಹೋಗ್ಬೇಡಿ. ಕರೆಕ್ಟ್ ಆಗಿ ನೋಡ್ಕೊಂಡ್ ಮಾಡಿ. ಡನ್ ಬ್ರೋ, ಮೀಟಿಂಗ್ ಅರೇಂಜ್ ಮಾಡ್ತೀನಿ. ಓಕೆ ಬಾವಾ, ಸ್ವಲ್ಪ ಮಾತಾಡ್ಬೇಕಿತ್ತು. ಬಿಸಿ ಇದ್ರೆ ಆಮೇಲೆ ಬರ್ತೀನಿ. ಪರವಾಗಿಲ್ಲ ಸುಮ್ಮನ. ಏನ್ ವಿಷಯ ಹೇಳು. ಕೊಡೋದು ತಗೊಳ್ಳೋದ್ ಬಗ್ಗೆ ಜಾಸ್ತಿ ಸಮಯ ಹಿಡಿಯಲ್ಲ, ನೀವ್ ಒಪ್ಕೊಂಡ್ರೆ. ನೇರವಾಗಿ ಹೇಳಿದ್ರೆ ಟೈಮ್ ವೇಸ್ಟ್ ಆಗಲ್ಲ. ಯಾಕೆ ಸಿಟ್ ಮಾಡ್ಕೋತೀಯ ವಿಕ್ರಾಂತ್? ಇವನ್ ಸಂಸಾರದಲ್ಲಿ ಎಲ್ಲ ರಿವರ್ಸ್ ಆಗೇ ಇದೆ. ಹೇಗೆ 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 ಸ್ವಲ್ಪ ವಿವರ್ಸ್ ಹೇಳ್ತೀರಾ? ನೀನ್ ನನಗ್ ಹಿಂಸೆ ಕೊಡ್ತೀಯಾ? ಇವ್ ನೋಡಿದ್ರೆ ಸುಮನ ನೋಡಿದ್ದೆ ಸಿಟ್ ಮಾಡ್ಕೋತಾನೆ. ನಮ್ಗೇನೋ ಗಂಡ್ಮಗು ಹುಡ್ತು, ವಿಕ್ರಾಂತ್ಗೆ ದುರ್ಬುದ್ಧಿ ಬಂದು ಗಾನವಿನ ಎತ್ಕೊಂಡು ಹೋಗಿ. ಎಕ್ಸ್ಕ್ಯೂಸ್ ಮೀ ವಲ್ಲಭಾವ,
ನೀವು ನಡೆದಿರೋದ್ರ ಬಗ್ಗೆ ಮಾತಾಡದೇ ಇದ್ರೇನೆ ಒಳ್ಳೇದು. ನನ್ ದೊಡ್ಡ ಮಗ ನನ್ ಚಿಕ್ಕ ಮಗ ಮಾಡಿದ ತಪ್ಪನ್ನ ಇನ್ನೊಂದ್ಸಲ ಹೇಳಿದ್ರೆ ನೀನ್ಯಾಕ್ ಫೀಲ್ ಮಾಡ್ಕೋತಿದ್ಯಾ? ಹಾಗಿರುವಾಗ ಎಷ್ಟೋ ವರ್ಷದ ಹಿಂದೆ ನಡೆದಿರೋ ಗಾಯತ್ರಿ ಆಂಟಿ ವಿಷಯನ್ ಕೂಡ ನಾವ್ ಮಾತಾಡಬಾರ್ದು. ಸ್ಟಾಪ್ ದಿಸ್ ನಾನ್ಸೆನ್ಸ್ ಅಕಿ. ನೈನಿ ಮನ್ಸಿಗೆ ನೋವಾಗೋ ವಿಷಯನ ಮಾತಾಡಬೇಡ ಅಂತ ಹೇಳಿದ್ಲು, ಬಟ್ ಆ ವಿಷಯನ ಮರಿಬೇಡ ಅಂತ ಯಾವುದೇ ಕಾರಣಕ್ಕೂ ಹೇಳಲಿಲ್ಲ, ಹೇಳೋದು ಇಲ್ಲ. ಹೋಗ್ಲಿ ಬಿಡು ವೇಶ್. ದೊಡ್ಡತ್ಗೆ ಬಗ್ಗೆ ಮಾತಾಡೋ ಯೋಗ್ಯತೆ ಇಲ್ದಿರೋರ್ಗೆ ಅರ್ಥ ಮಾಡಿಸ್ಬೇಕು ಅಂತ ಅನ್ಕೊಳ್ಳೋದು ಅನಾವಶ್ಯಕ. ಲೈಟ್ ಹೌಸ್ ಎಲ್ರೂ ಮಾತಾಡ್ತಾ ಹೋದ್ರೆ ಸುಮನಮ್ಮಂಗೆ ವಿಶಾಲ್ ಕೊಟ್ಟಿರೋ ಟೈಮ್ ಮುಗ್ದೋಗತ್ತೆ. ಏ ಸುಮ್ಮಿ, ಹರಿಕತೆ ಹೇಳ್ಬೇಡ್ವೆ ನೀನು? ನಿಂದು ಅಂತ ಆಸ್ತಿ ಏನಿದ್ಯೆ? ಮಹಾಶಿವರಾತ್ರಿ ದಿನ ಶಾಸ್ತ್ರೋಕ್ತವಾಗಿ ನಿನ್ ಹೆಸರಲ್ಲಿ ಇರೋದೆಲ್ಲ ನೈನಿ ವಿಷ್ ಕೊಡ್ಬೇಕು ಅಂತ ಲಾಯರ್ ಆಚಾರ್ಯ ಅವರು ಹೇಳಿದ್ರಲ್ವಾ? ಅವತ್ ಮಾಡ್ಬೇಕಾಗಿರೋದ್ನ ಇವತ್ತೇ ಮಾಡ್ಬೇಕು ಅನ್ಕೊಂಡಿದೀನಿ. ಸುಮನ, ನೀನೇನಾ ಇಷ್ಟೊಳ್ಳೆ ನಿರ್ಧಾರ ತಗೋತಾ ಇರೋದು? ನೀನ್ ಇಷ್ಟೊಂದು ಬದಲಾಗಿದ್ಯಾ? ಎಷ್ಟು ಕಾಸ್ಟ್ಲಿ ಸೀರೆ ಉಟ್ರು ಬರ್ದೇ ಇರೋ ಕಳೆ ಇವತ್ತು ನಿನ್ ಮುಖದಲ್ಲಿ ಕಾಣಿಸ್ತಾ ಇದೆ. ಐ ರಿಯಲಿ ಅಪ್ರಿಷಿಯೇಟ್ ಯು. ಈಗ ಅಷ್ಟು ಅರ್ಜೆಂಟಾಗಿ ಯಾಕೆ ಮಾಡಬೇಕು ಸುಮನ? ನಾನು ಕೇಳಿಲ್ಲ. ಇಲ್ಲ ಬಾವಾ. ಮತ್ತೆ ಇನ್ಯಾರಾದರೂ ನಿನ್ನ ಭಯ ಪಡಿಸೋದಾಗ್ಲಿ ಹೆದರ್ಸೋದಾಗ್ಲಿ ಇಲ್ಲಾಂದ್ರೆ ನಿನ್ನ ತಲೆಗೇನಾದರೂ ತುಂಬಿ ಸಜೆಷನ್ ಕೊಟ್ರ? ಹಾಗೆಲ್ಲ ಏನಿಲ್ಲ ಬಾವಾ. ನಾನು ಈ ತರ ಮಾಡ್ತಿರೋದಿಕ್ಕೆ ನನ್ನ ಯಾರೋ ಮೆಚ್ಕೊಳ್ದೇ ಇದ್ರು, ನಾನ್ ಬದ್ಲಾಗಿದ್ದೀನಿ ಅಂತ ನನ್ ಗಂಡ ಹೇಳಿದ್ರು. ಅದಕ್ಕಿಂತ ಇನ್ನೇನ್ ಬೇಕು? ಸರಿ ಬಿಡು, ಸೈನ್ ಹಾಕಿದ್ರೆ ಆ ಪೇಪರ್ಸ್ನ ನೈನಿ ಕೊಡು. ನನ್ ಭಾವನ್ ಕೈಗೆ ಕೊಡ್ತೀನಿ. ಯಾರಿಗೆ ಕೊಟ್ರು ಒಂದೇ ಬಿಡಿ ಅಕ್ಕ. ಒಂದ್ ನಿಮಿಷ ಸುಮ್ನ. ಹೇಗಿದ್ರು ಆಸ್ತಿ ನಿಮ್ಮಕ್ಕನ ಕೈಗೆ ಹೊರಟು ಹೋಗುತ್ತೆ ಅಂತ ಗೊತ್ತಿದ್ದು ಇನ್ನೂ ಯಾಕೆ ಆಸ್ತಿ ಪತ್ರ ನನ್ನ ಕೈಲೇ ಇರಬೇಕು ಅಂತ ನೀನ್ ಅಂದ್ಕೊಂಡಿರಬಹುದು. ಆದ್ರೆ ಇನ್ನು 25 ದಿನದ ತನಕ ನೀನು ಶ್ರೀಮಂತಳು ಅಂತ ಕರೆಸ್ಕೊಳ್ಳೋ ಅವಕಾಶನ ಯಾಕೆ ಬಿಟ್ಕೊಡ್ತೀಯಾ? ಇನ್ 3 ವಾರದಲ್ಲಿ ಏನಾಗತ್ತೆ ಅತ್ತೆ? ಹಠ ಮಾಡೋದ್ರಿಂದ ಏನೂ ಉಪಯೋಗ ಇಲ್ಲ ಅಂತ ನಂಗೆ ಅರ್ಥ ಆಯ್ತು. ಅದಕ್ಕೆ ಆಸ್ತಿ ಎಲ್ಲಾನು ಕೊಟ್ಬಿಟ್ಟು ನೆಮ್ಮದಿಯಿಂದ ಇರೋಣ ಅಂತ. ಆಹಾ, ಎಷ್ಟು ಚೆನ್ನಾಗಿ ಹೇಳಿದ್ಯಮ್ಮ. ಇವತ್ತು ನಿನ್ ಧ್ವನಿ ನನ್ಗೆ ಸುಬ್ಲಕ್ಷ್ಮಮ್ಮ ಜಾನಕಿ ಅಮ್ಮ ಹಾಡ್ ಹಾಡ್ದಂಗಾಯ್ತು. ಅತ್ತಿಗೆ ಅಬ್ಜೆಕ್ಷನ್ ಮಾಡಬಹುದೇನೋ ನೋಡಿ. ಏಯ್, ಹುಚ್ಚದ ಏನಾದ್ರು ಕಚ್ಚದ ನಿಂಗೆ? ಏನ್ ಮಾತಾಡ್ತಾ ಇದೀಯ ನೀನು? ಬದಲಾಗಿದ್ದೀನಿ ಅಂದಿದ್ದಕ್ಕೆ ಏನೋ ಅನ್ಕೊಂಡೆ, ಮತ್ತೆ ಹಳೆ ರಾಗನ ತೆಗಿತಿದ್ಯಾ? ನೀವ್ ನನ್ಗೆ ಎಷ್ಟೇ ಬೈದ್ರು ಥೂ ಅಂತ ಹೋಗಿದ್ರು ಅದಕ್ ನಾನು ತಲೆ ಕೆಡ್ಸ್ಕೋಬಾರ್ದು ಅಂತ ಡಿಸೈಡ್ ಮಾಡಿದೀನಿ. ಅಷ್ಟು ತಾಳ್ಮೆ ಹೇಗ್ ಬಂತು? ಇನ್ನೂ ತಾಳ್ಮೆ ಬರ್ಬೇಕು. 9 ತಿಂಗಳು ಹೊರಬೇಕು. ಬಸ್ರೆ ಹೆಂಗಸರು ಈ ತರ ಮಾತಾಡಿದ್ರೆ ಒಂದರ್ಥ. ಇದೇ ಮಾತ್ನ ಮುಂದಿನ ತಿಂಗಳು ಹೇಳ್ತೀನಿ ಬಿಡಿ. ಇಲ್ಲಿ ನೋಡು ಸುಮನಾ, ಈ ದುಡ್ಡನ್ನ ನಂಗೆ ಖರ್ಚು ಮಾಡಕ್ ಇಷ್ಟ ಇಲ್ಲ ಅಂದ್ರೂ ಪರವಾಗಿಲ್ಲ. ನಾನ್ ದುಡ್ದಿರೋ ದುಡ್ಡು ಬೇಕಾದ್ರೂ ಕೊಡ್ತೀನಿ. ಮೊದಲು ಒಳ್ಳೆ ಡಾಕ್ಟರ್ ಹತ್ರ ತೋರಿಸ್ಕೊ ನೀನು. ಇಲ್ಲ ಅಂದ್ರೆ
ನನ್ನ ಹತ್ರ ಮಾತಾಡ್ದಾಗೆ ಮನೆಯವ್ರ ಹತ್ರ ಮಾತಾಡ್ದೆ ಅಂತ ಅನ್ಕೋ, ಅನವಶ್ಯಕವಾಗಿ 3 ಕೋಟಿ ರೂಪಾಯಿ ಕೊಟ್ಬಿಟ್ವಲ್ಲ ಅಂತ ವಾಪಸ್ ಇಸ್ಕೊಂಡ್ಬಿಡ್ತಾರೆ. ಚಿಕ್ಕ ಯಜಮಾನ್ರೆ, ಇವತ್ ಕೊಟ್ಟ ಆಸ್ತಿನ ನಾನ್ ಮತ್ತೆ ವಾಪಸ್ ಪಡ್ಕೋತೀನಿ. ಅದ್ ನಿಜ ಆಗ್ಬೇಕು ಅಂದ್ರೆ ನಾನು ಮತ್ತೆ ಸಖಿ ಮಾಡಿರೋ ಪ್ಲಾನ್ ವರ್ಕ್ ಆಗ್ಬೇಕು. ಆಗ ನಾನ್ ಏನು ಅಂತ ಎಲ್ರಿಗೂ ತೋರಿಸ್ತೀನಿ. ಏನ್ ಹಾಗೆ ನೋಡ್ತಾ ಇದೀಯಾ? ಏನೂ ಇಲ್ಲ, ನನ್ ಗಂಡ ಇವತ್ತು ಎಷ್ಟು ಮುದ್ದಾಗ್ ಕಾಣಿಸ್ತಿದ್ದಾರೆ ಅಂತ ನೋಡ್ತಿದ್ದೀನಿ. ಆಯ್ತು ಕಣೆ, ನಿನ್ಗೇನೋ ಆಗೋಗಿದೆ. ಇನ್ನಿನ್ ಸರಿ ಹೋಗಲ್ಲ ಅಂತ ಗೊತ್ತಾಯ್ತು ನಂಗೆ. ಇಷ್ಟ್ರಲ್ಲೇ ನನ್ಗೆಲ್ಲ ಸಿಗತ್ತೆ. ಇನ್ನೊಂದ್ ತಿಂಗಳು ತಾಳ್ಮೆಯಿಂದ ಇರ್ಬೇಕಷ್ಟೇ. ನನ್ನನ್ ಯಾರ್ ಬೇಕಾದ್ರೂ ನಂಬ್ತಾರ, ಆದ್ರೆ ನಮ್ಮ ಅಕ್ಕ ಮತ್ತೆ ನನ್ ಗಂಡ ಮಾತ್ರ ನಂಬಲ್ಲ. ಅಯ್ಯೋ ಪರವಾಗಿಲ್ಲ ಬಿಡೆ, ಮಾಘ ಮಾಸ ಬಂದಿದೆ. ಈ ಮಾಸದಲ್ಲಿ ಮದ್ವೆ ಶೋಭನ ತುಂಬಾ ನಡೆಯತ್ತೆ ಸುಮ್ಮಿ. ಇವಾಗ ಮತ್ತೆ ಮದ್ವೆ ಟಾಪಿಕ್ ಯಾಕತ್ತೆ? ಅಬ್ಬಾ, ನಿಂಗೆ ಅರ್ಥ ಆಗ್ಲಿಲ್ಲ ಬಿಡು ವಲ್ಲಭ್. ದುರಂಧರ ಆಂಟಿ ಹೇಳಿದ್ದು 2ನೇ ವಿಷಯ. ಓ, ಅಂದ್ರೆ ವಿಕ್ರಾಂತ್ಗೆ ಸೋಮ್ನ ಆಗಿಲ್ವಾ? ಮತ್ತೆ ಸೋಮ್ನಮ್ಮಂಗೆ? ಅಪ್ಪ ಚಿಕ್ಕಪ್ಪ, ಸ್ಟಾಪ್ ಇಟ್. ಇನ್ ಸುಮ್ನಿರ್ತೀರಾ? ನಿಮ್ ಅಮಾಯಕತೆಗೆ 108 ನಮಸ್ಕಾರ. ವಿಕ್ರಾಂತ್ ಸುಮನ ಮಧ್ಯೆ ಅಂಡರ್ಸ್ಟ್ಯಾಂಡಿಂಗ್ ಬೆಳೆದ್ರೆ ಮತ್ತೆ ಹೂವು ದುಂಬಿ ತರ ಸಂಸಾರ ಮಾಡ್ಬೋದು ಅಂತ ಹೇಳ್ತಿದ್ದಾರೆ. ಓ ಐ ಸಿ. ಕ್ಯಾರಿ ಆನ್, ಕ್ಯಾರಿ ಆನ್. ನಿಮ್ ಬಾಯಿ ಹರಕೆಯಿಂದ ನಾನು ತಾಯಿ ಆದ್ರೆ ಖುಷಿ ಆಗತ್ತೆ ಚಿಕ್ಕಪ್ಪ. ಇವತ್ ಒಳ್ಳೇದ್ ಬಯಸಿ ನಾಳೆ ಬೈಕೋಬಾರ್ದು ಸುಮನ. ಏನಕ್ಕ, ತಾಯಿ ಆಗ್ಬೇಕು ಅಂತ ಅಂದ್ಕೊಳ್ಳೋದು ತಪ್ಪು ಅಂತ ಹೇಳ್ತಿದ್ಯಾ? ಅರ್ಥ ಅದಲ್ಲ, ಅಪಾರ್ಥ ಮಾಡ್ಕೋಬೇಡ ಅಂತ ಹೇಳ್ತಿದ್ದೀನಿ. ಯಾರಿಗ್ ಗೊತ್ತಕ್ಕ? ಕುದ್ರೆ ಹಾರ್ಬೋದು, ವಿಶಾಲಾಕ್ಷಮ್ಮನ ಆಶೀರ್ವಾದ ಇದ್ರೆ ಏನ್ ಬೇಕಾದ್ರೂ ಆಗತ್ತೆ ಅಂತ ನೀನೇ ಹೇಳ್ತೀಯಲ್ಲ. ಆ ತರ ದಯೆ ಇದ್ದಿದ್ದಕ್ಕೆ ನೀನ್ ವಿಶಾಲ್ ಭಾವನ್ಗೆ ಹೆಂಡತಿ ಆದೆ. ಒಡ ಹುಡ್ದೋಳಾದ್ ನಾನು ನಿನ್ಗೆ ಓರ್ಗಿತಿ ಆದೆ. ನಿಜ ನೈನಿ, ನೀನು ಹೂ ಅಂತಂದ್ರೆ ಸುಮ್ಮನೆ ಸಂತೋಷ ಪಡ್ತಾಳೆ. ಒಳ್ಳೇದು ಯಜಮಾನ್ರೆ. ಚಿಕ್ಕಮ್ಮ, ನಮಗ್ ತೀರ್ಥ ಕೊಟ್ಟಿಲ್ಲ. ಅಯ್ಯೋ ಮಾಮ್, ಮಾಮ್ ಕಣ್ಣಿಗೆ ಬಿತ್ತಾ? ಪ್ರಾಬ್ಲಮ್ ಇರೋ ಕಣ್ಣಿಗೆ ಬಿತ್ತು. ಹಾ, ಅದು ಉಪಯೋಗಕ್ಕೆ ಇಲ್ಲ ಅಂದ್ಮೇಲೆ ಯಾಕಷ್ಟೊಂದು ಹೆದರ್ಕೋತಿದ್ದೀರಾ? ಡನ್. ಈ ಅವತಾರದಲ್ಲಿ ಮನೆಯವ್ರು ಯಾರಾದ್ರೂ ನೋಡಿದ್ರೆ ಅನುಮಾನ ಪಡಲ್ಲ ಅಲ್ವಾ? ಎಲ್ಲಿಗೆ ಅಂತ ಕೇಳ್ತಾರೆ. ನಿನಗೆ ಹೊಟ್ಟೆ ನೋವು ಅಂತ ಹೇಳು, ನನಗೆ ಚಳಿ ಜ್ವರ ಅಂತೀನಿ. ಹೇಗೋ ಒಂದ್ ಮ್ಯಾನೇಜ್ ಮಾಡಿ ನಾವು ಟ್ಯಾಕ್ಸಿ ಹತ್ಬಿಟ್ರೆ ನಮ್ ಕೆಲ್ಸ ಅರ್ಧಕ್ಕರ್ಧ ಆದಂಗೆ. ನಡಿ. ಹಾ, ಬಾವಾ, ಇವ್ರು ನಮಗ್ ಹೋಗಕ್ ಬಿಡುತ್ತೆ. ನಂಗ್ ತುಂಬಾ ಹಿಂಸೆ ಮಾಡ್ತಿದಾರೆ ವಿಶಾಲ್ ಬಾವಾ. ಅದ್ಗೆ ಹೋಗ್ ಬರ್ಲಿ ಬಿಡಿ, ಇಲ್ಲ ಅಂದ್ರೆ ಸುಮ್ನೆ ಗಲಾಟೆ ಮಾಡ್ತಾರಷ್ಟೇ. ನಾನು ಬರ್ಬೋದಾ? ಜಾಕೆಟ್ ಅನ್ ಹೊರಕ ಅವ್ರಿಗೆ ಹೆಲ್ಪ್ ಮಾಡ್ತೀರಾ ಅಂತ ಹೇಳ್ದಿರಿ. ಯಾರು ಬೇಡ, ನಾವಿಬ್ರೆ ಹೋಗ್ ಬರ್ತೀವಿ. ನಡಿ ಸುಮನ. ಒಂದ್ ನಿಮಿಷ.
ನಿಂತ್ಕೊಳ್ಳಿ. ಈಗೇನಾಯ್ತು ಅದಕ್ಕೆ? ಅವ್ರು ಅರ್ಜೆಂಟಲ್ಲಿ ಇದ್ದಾರೆ. ಆವಾಗ್ಲೇ ನಾನು ಆ ವೇಸ್ಟ್ ಬಾಡಿನ ಹಗ್ ಮಾಡಿದಾಗ ನನಗ್ ಗಟ್ಟಿಯಾಗಿರೋದು ಅಡ್ಡ ದಿಡ್ಡಿ ಇರೋದು ಏನೋ ತಾಕ್ತು. ಏನಿರ್ಬೋದದು? ಏಯ್ ಚಿಚಿ, ಏನ್ ಮಾತಾಡ್ತಿದ್ಯಾ ನೀನು? ಗಂಡ್ ಮಕ್ಳಿದಾರೆ ಇಲ್ಲಿ. ಅಪ್ಪ, ಅನುಮಾನ ದುರ್ದು ಆಂಟಿ, ಅಪಾರ್ಥ ಮಾಡ್ಕೋಬೇಡಿ. ಮೈಗ್ ಹುಷಾರಿಲ್ಲ ಅಂದ್ರಿ, ಆದ್ರೆ ಮೈ ಸುತ್ತಾನೋ ಏನೋ ಇಟ್ಕೊಂಡಿರೋ ಹಾಗಿದೆ. ಅಕ್ಕ, ಇದನ್ ಬಿಚ್ ತೋರಿಸ್ಬೇಕಾ? ದೊಡ್ಡ ನಮಸ್ಕಾರ ತಾಯೇ, ನೀವ್ ಹೋಗಿ. ನೀವು ಹೋಗಿ ಬನ್ನಿ. ಕ್ಷೇಮವಾಗಿ ಹೋಗಿ ಲಾಭವಾಗಿ ಬನ್ನಿ. ಓಕೆ ಆಂಟಿ. ಮಾಮ್, ಹಲೋ ಮಿಸ್ಟರ್ ರುಬ್ಗುಂಡು. ನಾನೇನಾ? ಆ ಹೆಸರು ಬದಲಾಯಿಸ್ತಿದ್ಯಲ್ಲೇ? ಹೆಂಡ್ತಿನೇನಾದ್ರೂ ಬದಲಾಯಿಸಿದ್ರಾ ನೀವು? ಅಯ್ಯಯ್ಯ, ಇಲ್ಲ ಇಲ್ಲ. ಮತ್ಯಾಕ್ ಸ್ವಾಮಿ, ಸಖಿ ಇನ್ನು ಮನೆಗ್ ಬಂದಿಲ್ಲ ಅಂತ ವಿಲ ವಿಲ ಒದ್ದಾಡ್ತಿದ್ದೀರಾ? ಹೆಣ್ಮಗು ಇಷ್ಟೊತ್ತಾದ್ರೂ ಮನೆಗ್ ಬಂದಿಲ್ಲ ಅಂದ್ರೆ ಆತಂಕ ಆಗಲ್ವಾ ಹಸಿನಿ? ಆತಿಗೆ ಅವಳೊಬ್ಳೆ ಏನು ಹೋಗಿಲ್ಲ, ಸುಮನನು ಜೊತೆ ಕರ್ಕೊಂಡು ಹೋಗಿದ್ದಾಳೆ. ಫೋನ್ ಮಾಡಿದ್ರೆ ಸ್ವಿಚ್ ಆಫ್ ಬೇರೆ ಅಂತ ಇದ್ದೀರಾ. ಅವರಿಬ್ರು ಎಲ್ಲಿ ಹೋದ್ರು? ಹಾಸ್ಪಿಟಲ್ ಹೋಗಿದಾರಲ್ಲ ಮಾವ. ಕಾಲೇಜ್ ಅಂತ ಹೇಳಿ ಸಿನಿಮಾಗ್ ಹೋಗೋ ಕಾಲ ಇದು. ಹಾಸ್ಪಿಟಲ್ಗಂತ ಹೇಳಿ ಯಾವ ಕ್ಲಬ್ಬಿಗೆ ಹೋಗಿದಾರೋ. ಏನಾಯ್ತು? ಸಖಿ ಸುಮನ ಇನ್ನೂ ಮನೆಗ್ ಬಂದಿಲ್ಲ ವಿಶಾಲ್. ಕಾಲ್ ಮಾಡಿದ್ರೆ ನಾಟ್ ರೀಚಬಲ್ ಬರ್ತಿದೆ. ಅವ್ರಿಬ್ರು ನಿಮಗೆ ಫೋನ್ ಮಾಡ್ಲಿಲ್ವಾ? ಇಲ್ಲ ಬ್ರೋ, ಮಾಡಲ್ಲ. ಯಾವ ದೇಶಕ್ಕಾದ್ರೂ ಓಡ್ ಹೋಗಿರ್ಬೋದು ವಿಕ್ರಾಂತ್ ಅವ್ರೆ. ಅನ್ಕೊಂಡಮ್ಮ, ನಾನು ಆಗ್ಲೇ ಅಂದ್ಕೊಂಡೆ ಅಷ್ಟು ದುಡ್ಡು ಕೊಟ್ರೆ ವಯಸ್ಸಲ್ಲಿರೋರು ಸುಮ್ನೆ ಇರಲ್ಲ ಅಂತ. ವಿಶಾಲು, ನೈನಮ್ಮ ಬೇಡ ಅಂದ್ಲು, ನೀವು ಕೇಳಿಲ್ಲ. ಏನ್ ಮಾವ ಹಾಗಂತಿದ್ದೀರಾ? ಅವ್ರು ಹೋಗಿದ್ದು ಹಾಸ್ಪಿಟ್ಲ್ಗೆ ಅಲ್ವಾ? ಮತ್ತೆ ನೈನಿ ಯಾಕೆ ಹಾಗಂತಿದ್ದಾಳೆ? ನೈನಿ, ಏನಾದ್ರೂ ಪ್ರೂಫ್ ಸಿಕ್ತಾ? ಮೊದ್ಲವರು ಎಲ್ಲಿದ್ದಾರೆ ಅಂತ ತಿಳ್ಕೊಳ್ಳೋಣ ಅಕ್ಕ. ನೀನ್ ಆರೋಪ ಹೊರಿಸಿದ ಮಾತ್ರಕ್ಕೆ ಅದ್ ನಿಜ ಆಗಲ್ಲ ನೈನಿ. ಯಾಕೆಂದ್ರೆ ಅವರಿಬ್ರು ಮನೆಗ್ ಬಂದ್ರು. ಬರ್ಬೇಕು. ಮನೆ ಒಳಗೆ ಟ್ರೈನ್ ಹೇಗ್ ಬರತ್ತಕ್ಕ? ಟ್ರೈನ್ಗೋಸ್ಕರ ಅಲ್ಲಮ್ಮವ, ಜಗಮಂಡ್ರಿಗೋಸ್ಕರ ಕಾಯ್ತಾ ಇದೀವಿ. ಸಖಿ ಮತ್ ಸುಮ್ನ ರಾತ್ರಿನೇ ಬಂದ್ರಲ್ಲ, ಮತ್ತೆ ಬೆಳಗಾಗೋಷ್ಟ್ರಲ್ಲಿ ಸುಮ್ನಂಗ್ ನೋವು ಶುರು ಆಯ್ತಾ? ನಿನಗ್ ಒಂದ್ ನಿಮಿಷನೂ ಸುಮ್ನೆ ಇರಕ್ಕಾಗಲ್ವಾ ಹಾಸಿನಿ? ಯಾರ್ ಬರ್ತಾರೆ ಅಂತ ಕೇಳೋದ್ರ ಬದಲು ನೀನೇ ಕಣ್ಣಾರೆ ನೋಡು. ಈ ಡೌಗಳ್ಗೇನ್ ಕಮ್ಮಿ ಇಲ್ಲ. ಎಲ್ರು ಏನ್ ನೋಡ್ತಾ ಇದ್ದೀರಾ? ಯಾರೋ ಜಗಮಂಡ ಬರ್ತಾನಂತೆ ವಿಶಾಲು. ನೈನಿ, ನಿನ್ಗೇನಾದ್ರೂ ಗೊತ್ತಾ? ಗೊತ್ತಿಲ್ಲ ಯಜಮಾನ್ರೆ. ನಿನಗೆ ಗೊತ್ತಾ? ಗೊತ್ತು. ಯಾರು ಸುಮ್ನ? ನೀನಾದ್ರೂ ಹೇಳು ಪ್ಲೀಸ್. ಇವ್ರು ಯಾರು ಅಂತ ಹೇಳ್ದೆ ಮೇನ್ ಡೋರ್ ಕಡೆ ಕಣ್ ಮಿಟಕ್ಸ್ದೆ ನೋಡ್ತಿದ್ದಾರೆ ಗೊತ್ತಾ? ಕುಲಗುರುಗಳು ಮನೆಗ್ ಬರ್ತಿದ್ದಾರೆ. ಗುರುಗಳ ಯಾಕೆ ಬರ್ತಾ ಇದ್ದಾರೆ? ಅತ್ತಿಗೆ, ನೀವು ಕರೆದಿಲ್ಲ ಅಂದ್ರೆ ಗುರುಗಳನ್ನ ಇನ್ಯಾರು ಕರೆದಿರ್ತಾರೆ?
ಬರಕ್ ಹೇಳಿದ್ದು ನಾನು. ಮಾಮ್, ನೀವು ಬರಕ್ ಹೇಳಿದ್ರಾ? ಹೌದು ವಿಶಾಲ್. ಚಿಕ್ಕ ಸೊಸೆ ಸುಮನ ಗುರುಗಳನ್ನ ಕರ್ಸಿ ಅತ್ತೆ ಅಂತ ಕೇಳ್ಕೊಂಡಾಗ ಇಲ್ಲ ಅನ್ನಕ್ಕಾಗ್ಲಿಲ್ಲ. ಬಂದ್ಬಿಟ್ಟೆ ತಿಲೋತ್ತಮ. ಗುರುಗಳೇ, ಇದ್ದು ಇಲ್ದಂಗೆ ಇದೆ ನನ್ ಚಿಕ್ಕ ಮಗನ್ ಸಂಸಾರ. ನಿಮ್ಮನ್ ಕರ್ಸಿರೋ ಉದ್ದೇಶ ಶುಭ ಕಾರ್ಯಕ್ಕೋಸ್ಕರನೇ. ಒಳ್ಳೆ ಕೆಲಸ ಮಾಡಿದೆ ತಿಲೋತ್ತಮ. ಇನ್ ಮುಂದೆ ಒಳ್ಳೆ ದಿನಗಳು ಬರುತ್ತೆ. ದುರ್ಬುದ್ಧಿಗಳು ಹಾಗೆ ಯೋಚನೆ ಮಾಡೋದನ್ನ ಇವರು ಬಿಟ್ರೆ ಪ್ರತಿಯೊಂದು ಒಳ್ಳೇದಾಗುತ್ತೆ ಅಂತ ದಂಪತಿಗಳಿಬ್ರು ತಿಳ್ಕೋಬೇಕು. ಶುಭ ಕಾರ್ಯ ಅಂತಿದ್ದೀರಲ್ಲ ಅತ್ತೆ, ಯಾವ್ದಕ್ ಸಂಬಂಧಪಟ್ಟಿತ್ತು? ವಿಕ್ರಾಂತ್ ಸುಮನ ನಡುವೆ ಬಾಂಧವ್ಯ ಇಲ್ವಲ್ಲ ನೈನಿ. 2ನೇ ಸಲ ಇವ್ರಿಗೆ ಶಾಂತಿ ಮುಹೂರ್ತ ಮಾಡ್ಸೋಣ ಅನ್ಕೊಂಡಿದೀನಿ. ನಯನಿಗೆ ಬಂದಿರೋ ಅನುಮಾನಗಳು ಇನ್ನೂ ಬೇಕಾದಷ್ಟು ವಿಷಯಗಳನ್ನ ಬೆಳಕಿಗೆ ತರುತ್ತೆ ವಿಶಾಲ. ಅದಕ್ಕೆ ಸ್ವಾಮಿ ಹಾಗ ಅನ್ಬಾರ್ದು ಅಂತ ಹೇಳ್ತಾ ಇರೋದು. ಯಾರು ಏನೇ ಕೆಲಸ ಮಾಡಿದ್ರು ವಿಶಾಲಾಕ್ಷಮ್ಮನವರ ಯೋಚನೆ ಬೇರೆ ತರನೇ ಇರುತ್ತೆ. ಆ ತಾಯಿ ದಯೆ ವಿಕ್ರಾಂತ್ ಸುಮನನ್ ಮೇಲೂ ಇರ್ಲಿ ಅಂತ ನಾನ್ ಬೇಡ್ಕೋತೀನಿ ಸ್ವಾಮಿ. ಆಮೋದ ಯೋಗ್ಯಮೇ. ಹಾಗಾದ್ರೆ ಶಾಂತಿ ಮುಹೂರ್ತ ಯಾವಾಗ ಅಂತ ಹೇಳಿ ಸ್ವಾಮಿ. ನಿಂಗಲ್ವೇ ಸಖಿ, ಸುಮನಾಗೆ ಗೊತ್ತು. ಒಬ್ರು ಸುಖವಾಗಿದ್ರೆ ಅದಕ್ಕೆ ಖುಷಿ ಪಡ್ತೀನಿ ನಾನು. ಇವತ್ ಚೆನ್ನಾಗಿದ್ಯಾ ಇಲ್ಲ ನಾಳೆ ಚೆನ್ನಾಗಿದ್ಯಾ? ಯಾವ್ದಾದ್ರೂ ಒಳ್ಳೆ ಮುಹೂರ್ತ ಇದ್ರೆ ಹೇಳಿ. ಭೀಷ್ಮ ಏಕಾದಶಿ ದಿನ ನೀವಿಬ್ರು ಒಂದಾಗಬಹುದು. ರಾತ್ರಿ 9 ಗಂಟೆಗೆ ಸರಿಯಾಗಿ ಮಹಿಮೆಯಿಂದ ಕೂಡಿರೋ ದಿವ್ಯವಾದ ಮುಹೂರ್ತ ಒಂದಿದೆ. ಛೇ, ಸಲಹೆ ಕೊಟ್ಟಿದ್ದಕ್ಕೆ ತುಂಬಾ ಸಂತೋಷ ಆಯ್ತು ಗುರುಗಳೇ. ಏನ್ ಬ್ರೋ ಇದೆಲ್ಲ? ನಾನ್ ಬೇಡ ಅಂದ್ರು ನೀನು. ಏಯ್, ನೀನೇನು ಮಾತಾಡ್ಬೇಡುವ ಈಗ. ನಯನಿ, ನಿನ್ನ ಬುದ್ಧಿವಂತಿಕೆ ಓಡೋ ವೇಗಕ್ಕೆ ನಿನ್ನ ಮನಸ್ಸೊಳಗೆ ಗೊಂದಲ ಸೃಷ್ಟಿ ಆಗುತ್ತೆ ಅನ್ನೋದು ನನಗ್ ಗೊತ್ತು. ಆದರೆ ಅಮ್ಮನವ್ರ ಲೀಲೆ ಮುಂದೆ ಮನುಷ್ಯನ ಪ್ರಯತ್ನ ತುಂಬಾ ಚಿಕ್ಕದಾಗಿರುತ್ತೆ. ನೀನು ಮಾಡೋ ಕೆಲಸನ ನೀನು ಮಾಡು, ಆದ್ರೆ ಎಚ್ಚರಿಕೆಯಿಂದ ಇರೋದನ್ನ ಮರಿಬೇಡ. ಶುಭಂ ಭೂಯಾತ್. ನಮ್ ಸುತ್ತ ಏನ್ ನಡೀತಿದೆ ಅಂತಾನೆ ಗೊತ್ತಾಗ್ತಿಲ್ಲ. ಎಲ್ಲ ಅಯೋಮಯ ಅನಿಸ್ತಿದೆ. ಸುಮನ, ಮತ್ತೆ ನಿನ್ ಜೀವನದಲ್ಲಿ ನಗುವಿನ ಹೂ ಅರಳ್ತಾ ಇದೆ. ಪಾರ್ಟಿ ಕೊಡ್ಬೇಕು. ಖಂಡಿತವಲ್ಲ ಬಾವ. ಹೇಳಿದ್ನಲ್ವಾ, ಅದಕ್ಕೆ ಸೆನ್ಸಿಟಿವ್ ಮ್ಯಾಟರ್ಸ್ ಅಲ್ಲಿ ಸೈಲೆಂಟ್ ಆಗಿದ್ದಷ್ಟು ನಮ್ಗೆ ಒಳ್ಳೇದು. ಸರಿ, ಹಾಗೆ ಆಗ್ಲಿ ಬಿಡಿ. ಈಗಂತೂ ಇವತ್ ರಾತ್ರಿ ಇಟ್ಕೊಂಡಿರೋ ಮುಹೂರ್ತನ ಮುಗ್ಸೋಣ.
ಅತ್ಗೆ ಕೆಲಸದಲ್ಲಿ ಒಂದ್ ಕೆಲ್ಸ, ಅಷ್ಟು ಒಳ್ಳೆ ಮುಹೂರ್ತ ಇರುವಾಗ 3 ಜನ ಸೊಸೆಯಂದಿರ್ಗೆ ಹಾಲ್ ಗ್ಲಾಸ್ ಕೊಟ್ಟು ರೂಮ್ ಒಳಗಡೆ ಕಳಿಸ್ಬೋದಲ್ವಾ? ಏನು ಮತ್ತೆನಾ? ಏನು ಯುದ್ಧಕ್ಕೆ ಹೋಗೋಳ್ತರ ಬಾಯ್ ಬಿಡ್ತಿದ್ಯಲ್ಲೇ? ಇಷ್ಟಕ್ಕೂ ನನ್ ಗಂಡ ಎಲ್ಲಿ ನೋಡಿದ್ರ? ಇಲ್ಲಿಲ್ಲ ಅವರು. ನೀವ್ ಈ ತರ ಏನೋ ಒಂದ್ ಮಾಡ್ತೀರಾ ಅಂತಾನೆ ತಪ್ಪಿಸ್ಕೊಂಡು ಆಚೆ ಹೋಗಿದ್ದಾರೆ. ವಲ್ಲಭ ಮನೆಗ್ ಬರೋದಿಲ್ಲ ಅನ್ನೋ ತರ ಹೇಳ್ತಿದ್ಯಲ್ಲ. ಬಂದ ತಕ್ಷಣ ಅವ್ನ್ ಕೈ ಕಾಲ್ ಕಟ್ಟಾಕಿ ನಿನ್ ರೂಮ್ ಒಳಗ್ ಕಳಿಸ್ತೀವಿ. ಅದಾದ್ಮೇಲೆ ನೀನ್ ಇಷ್ಟ. ನೀವ್ ಯಾಕೋ ಬಲ್ವಂತವಾಗಿ ಮಾಘ ಸ್ನಾನ ಮಾಡೋ ಹಾಗೆ ಮಾಡ್ತಿದ್ದೀರಾ ಚಿಕ್ಕಪ್ಪ. ಹಾಗಾದ್ರೆ ನಾನೊಂದ್ ಹೇಳ್ತೀನಿ, ಅದನ್ನ ಕೇಳಿ. ತಿಲೋತ್ತಮ ಅತ್ತೆನೆ ಸುಮ್ನ ಹೋಟೆಲ್ ಹುಡ್ತಾರೆ. ಅತ್ತಿಗೆ ಬದುಕಿರುವಾಗ ಅದೇ ಹೇಗೆ ಸಾಧ್ಯ ಆಗತ್ತೆ? ಸಾಯಿಸಿದ್ರಾಯ್ತು, ಸಿಂಪಲ್. ಏಯ್, ಏನು ಅಂತ ಮಾತಾಡ್ತಿದ್ಯೆ? ಅಂದ್ರೆ ಅತ್ತೆ, ಅದು ನಿಮ್ ಚಿಕ್ಕ ಸೊಸೆ ಆಸೆನ ಪೂರೈಸೋದಕ್ಕೆ ನಿಮ್ ಕೈಲಿ ಅಷ್ಟು ತ್ಯಾಗ ಮಾಡೋದಕ್ಕಾಗಲ್ವಾ? ಗಾಯತ್ರಿ ಅತ್ತೆ ನಮ್ ನೈನಿ ಹೋಟೆಲ್ ಹುಟ್ಟಿದ್ರು, ಇನ್ನೊಬ್ರ ಅತ್ತೆ ನೀವೇ. ಅದಕ್ಕೆ ಚಾನ್ಸ್ ನ ಚಾಲೆಂಜ್ ಅಂತ ತಗೊಳ್ಳಿ ಅಂತಿರೋದು. ಹಾಗಂತ ಅಕ್ಕನ ಮೇಲೆ ಹೋಗುವಂತ್ಯಾ? ಅದಾಗ್ದಿರೋ ಕೆಲ್ಸ. ಪ್ರಾಣಾಪಾಯ ಅಂತೂ ಇದೆ. ಮತ್ತೆ ಅತ್ತೆಗೇನಾ? ಇಲ್ಲ, ಹೆಣ್ಮಕ್ಳಿಗೆ ಆ ಅಪಾಯ ಇಲ್ಲ. ಈ ಮನೇಲಿರೋ ಒಬ್ಬ ಗಂಡ್ಸ್ಗೆ. ಗಂಡ್ಸು ಅಂದ್ರೆ ಮೊದ್ಲು ನನ್ ಗಂಡನೇ ನನಗ್ ನೆನ್ಪಗ್ ಬರ್ತಾರೆ. ಏನು ಅಂದ್ರೆ ನನ್ ತಾಳಿ ತಗೊಂಡ್ ಹೊರಟೋಗ್ತೀರಾ? ಗೋಲ್ಡ್ ಶಾಪ್ಗೂ ಹೋಗಲ್ವೇ ನಾನು? ಅಯ್ಯೋ ನೀನ್ ಅಳ್ಬೇಡ್ವೆ. ನಾರ್ಮಲ್ ಆಗಿ ನಿನ್ನ ನೋಡೋದೇ ಕಷ್ಟ. ನೈನಿ, ನಿನಗೆ ಹಾಗನ್ಸಿದೆ ಅಂತಂದ್ರೆ ಸ್ವಲ್ಪ ಹುಷಾರಾಗಿರ್ಲೇಬೇಕು. ಡ್ಯಾಡ್ ಕೂಡ ಹುಷಾರಾಗಿರು ಅಂತ ಹೇಳಿದ್ರು. ಕೇಳಿಸ್ಕೊಂಡ್ರ ನೀವು? ಅದಕ್ಕೆ ಇರೋದ್ರಲ್ಲೇ ಸಂತೋಷವಾಗಿದ್ದು ಸಾಯ್ಬೇಕು ಅನ್ನೋದು. ಅದಕ್ಕೆ ಹೇಳ್ದಂಗೆ ಆಗೋದಿದ್ರೆ ಅದ್ ನನ್ಗೆ ಆಗ್ಲಿ ಅಂತ ಕೇಳ್ಕೊತೀನಿ. ಏ ವಿಕ್ರಾಂತ್, ಏನ್ ಮಾತಾಡ್ತಿದ್ಯಾ? ಅಸ್ತು ದೇವತೆಗಳು ಅಸ್ತು ಅಂತಿರ್ತಾರೆ. ಹಾಗೆ ಆಗ್ಲಿ ಅಂತ ಹೇಳ್ಬಿಟ್ರೆ ನಾನ್ ನಿನ್ನ ಕಳ್ಕೋಬೇಕಾಗುತ್ತೆ ಕಣೋ. ನಾನು ಹೋದ್ರು ವಲ್ಲಭ್ರು ಇದನ್ನಲ್ಲ ಮಾಮ್, ನನಗೇನು ಮಕ್ಕಳ ಮರಿನಾ? ಸುಮನಾನ ಅದಕ್ಕೆ ತಂಗಿ ತರ ಅಲ್ಲ, ಮಗಳ ತರ ನೋಡ್ಕೋತಾರೆ. ಅಷ್ಟೇ ಬಿಡಿ. ಅನಾಥೇನ ದತ್ತು ತಗೊಂಡ್ಮೇಲೆ ನನ್ನನ್ನು ಮಗಳು ಅನ್ಕೋತಾಳೆ. ಸುಮನಾ, ಅವನೇನೋ ಮಾತಾಡಿದ್ರೆ ನೀನು ಯಾಕೆ ಹಾಗೆ ಮಾತಾಡ್ತಾ ಇದೀಯಾ? ಗಂಡಂತರ ಇದೆ ಅಂತ ನೈನಿ ಹೇಳಿದ್ದೇನೋ ನಿಜ, ಆದ್ರೆ ವಿಕ್ರಾಂತಿಗೆ ಅಂತ ಹೇಳಿಲ್ವಲ್ಲ. ಹೇಳನಿ, ಯಾರಿಗೆ ಅಂತ ಹೇಳು. ನಿಮ್ಗೆ ಅಂತ ಹೇಗೆ ಹೇಳಿ ಯಜಮಾನ್ರೆ? ಈ ಇಬ್ರು ಮಕ್ಕಳನ್ನ ನೋಡ್ತಿದ್ರೆ ಇವಕ್ಕೆ ಅಪ್ಪ ಅಂತ ಕರೆಯಕ್ಕಿಲ್ದೆ ಅನ್ಯಾಯ ಆಗುತ್ತೆ ಅಂತ ನನಗೆ ತುಂಬಾ ಭಯ ಆಗ್ತಿದೆ. ಹಾಗಂತ ನಾನು ಕುಕ್ಕಲ್ಲ, ನಿಮ್ಮನ್ನ ಕಾಪಾಡ್ಕೋತೀನಿ. ಇನ್ನೊಬ್ರ ವಿಶಾಲ್ಗೆ ಶತ್ರು ಅಂತಂದ್ರೆ ಅದು ನಾನೇ ಅಲ್ವಾ ಸ್ವಾಮಿ? ಅವರು ಯಾರು ಅನ್ನೋದನ್ನ ಹೇಳಿ ಸ್ವಾಮಿ. ವಿಧಿ ವಿಧಾನವಾಗಿ ಎಲ್ಲ ನಡೆಯುತ್ತೆ. ಅದು ಯಾರು ಏನು ಅಂತ ಅನ್ನೋದು ಮೊದಲು ನಯನಿಗೆ ಗೊತ್ತಾಗುತ್ತೆ. ಹಾಗಾದ್ರೆ ವಿಶಾಲ್ನ ಕಾಪಾಡ್ಕೋಬಹುದಲ್ವಾ ಸ್ವಾಮಿ? ತನ್ನ ಮಾಂಗಲ್ಯನ ಕಾಪಾಡ್ಕೊಳ್ಳೋದಿಕ್ಕೆ ನಯನಿ ಇಟ್ಟ ಹೆಜ್ಜೆನ ಹಿಂದಕ್ಕಿಡೋದಿಲ್ಲ. ಮುಂದಕ್ಕಿಡೋ ಅಂತ ಹೆಜ್ಜೆನ ದಾರಿ ತಪ್ಸೋ ಹಾಗೆ ಮಾಡೋ ನಿಮ್ಮಂತವ್ರು ಎಷ್ಟೇ ಜನ ಬಂದ್ರೂ ಕೂಡ ಅವಳು ಅದ್ಯಾವುದಕ್ಕೂ ಹೆದರ್ಕೊಳ್ಳೋದಿಲ್ಲ. ಸಾಕು ಸ್ವಾಮಿ, ಇಷ್ಟು ವಿಷಯ ಹೇಳಿದ್ರಲ್ಲ, ನಮ್ ದಾರಿನ ನಾವ್ ನೋಡ್ಕೋತೀವಿ. ಬರ್ತೀನಿ ಸ್ವಾಮಿ. ಸಖಿ ನಡಿ.
ವಿಶಾಲ್ಗಿರೋ ಅಂತ ಪ್ರಾಣಾಪಾಯ. ನಿನಗೆ ಯಾವ ಆಪರೇಷನ್ ಆಯ್ತೆ? ನನ್ಗೆ ಯಾಕಾಗತ್ತೆ? ಚಂದ್ರಿಕಾ ಮೇಡಮ್. ಏಯ್, ನಿನ್ನ ಫೈಲ್ ಕೊಟ್ಟು ಹೊರಡು. ಅದಲ್ಲ ಮೇಡಮ್. ಏಯ್, ಹೊರಡು. ಓಕೆ. ಮಿಸ್ ಅವಿಕಾ. ಎಸ್. ಗುಡ್. ಹೆಸರು ಬದಲಾಯಿಸಿದ್ರು ಚೆನ್ನಾಗೆ ಪ್ರಾಕ್ಟೀಸ್ ಮಾಡ್ಕೊಂಡಿದ್ದೀರಾ. ನಿನ್ ಕೇಳಿದ್ರೆ ಬೇಡದಿರೋ ವಿಷಯ ಅಂತ ಹೇಳ್ತೀಯ. ಚಂದ್ರಿಕನ್ ಕೇಳಿದ್ರೆ ನನ್ನ ಕೇಳ್ತೀರಾ? ಅವಿಕಾ ಅಂದ ತಕ್ಷಣ ಎಸ್ ಅನ್ಲು ಸಖಿ. ಚಂದ್ರಿಕಾ ಅಂದ ತಕ್ಷಣ ನಿನ್ನ ರೆಸ್ಪಾಂಡ್ ಮಾಡಿದೆ. ಏನಿ ಡ್ರಾಮಾ? ಡ್ರಾಮಾ ಯಾರು ಮಾಡ್ತಿರೋದು? ನಾವೇನ ತಪ್ಪು ಮಾಡಿರೋ ತರ ಮಾತಾಡ್ತಿದ್ದೀರಲ್ಲ. ಮತ್ ಇಲ್ಲೇನ್ ಮಾಡಿದ್ರಮ್ಮ? ಈ ಗೆಟಪ್ ಅಲ್ಲಿ ನಿನ್ಗೆ ಹಾಸ್ಪಿಟಲ್ ಅವ್ರೇನಾದ್ರೂ ಮೇಕಪ್ ಮಾಡಿದ್ರಾ? ಹರ್ದಾಕ್ಬಿಟ್ಲಲ್ಲ ಸಖಿ, ಅವಳು ಹೇಗ್ ಬಂದಿದ್ಲೋ ಏನೋ. ಹೊಟ್ಟೆ ನೋವಂತ ನೀನು, ಚಳಿ ಜ್ವರ ಅಂತ ಇವಳು. ಇಬ್ರು ಹಾಸ್ಪಿಟಲ್ ಹೋದ್ರೆ ಆಪರೇಷನ್ ಮಾಡೋ ತರ ಅವರಾದ್ರೂ ನಿಮ್ಗೆ ಯಾಕೆ ಬಟ್ಟೆ ಹಾಕ್ತಾರೆ? ಇಷ್ಟಕ್ಕೂ ಫೋಟೋ ಹೇಗೆ ತೆಗಿತಾರೆ?